ಈಗ ಈ ಪ್ರಕರಣದಲ್ಲಿ ತನಿಖೆಯನ್ನ ಪೂರ್ಣಗೊಳಿಸಿ ಶಿಕ್ಷೆ ಕೊಡಿಸೋಕೆ ಪೊಲೀಸರು ತಯಾರಿಯನ್ನ ನಡೆಸ್ತಾ ಇದ್ದಾರೆ. 1 ವರ್ಷದೊಳಗೆ ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಪೊಲೀಸರು ಪ್ಲಾನ್ ಅಲ್ಲಿದ್ದಾರೆ. ಇದಕ್ಕೀಗ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಲಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಅಂತ ಮಾಹಿತಿ ಸಿಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಅಂದ್ರೆ ಇದನ್ನು ಸಾಮಾನ್ಯವಾಗಿ ಈ ಲೈಂಗಿಕ ಅಪರಾಧಗಳಾದಾಗ ಆ ಪ್ರಕರಣಗಳ ವಿಚಾರಣೆಯನ್ನು ತ್ವರಿತಗೊಳಿಸೋ ಪ್ರಾಥಮಿಕ ಗುರಿಯೊಂದಿಗೆ ಮಾಡ್ತಾರೆ. ಈ ಫಾಸ್ಟ್ ಟ್ರ್ಯಾಕ್ ಅಂತ ಇತ್ತೀಚೆಗೆ ಬಂದಿರುವಂತಹ ಲಾ ಇದು. ಇತ್ತೀಚೆಗೆ ಅದನ್ನು ಬಳಸೋಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. 1 ವರ್ಷದೊಳಗೆ ತನಿಖೆಯನ್ನ ಮುಗಿಸ್ಬಿಟ್ಟು ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ಲಾನ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗ ಶೀಘ್ರ ಶಿಕ್ಷೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ಸ್ನ ನೋಡ್ತಾ ಹೋಗೋಣ ನಾವು. ಈ ರೇಣುಕಾ ಸ್ವಾಮಿಯ ಕೊಲೆ ತನಿಖೆ ಶೀಘ್ರ ಅಂದ್ರೆ ಆದಷ್ಟು ಬೇಗ ಮುಗಿಸೋಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡ್ಸೋಕೆ 1 ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಶಿಕ್ಷೆ ಕೊಡ್ಸೋಕೆ ಅಂದ್ರೆ ಇವ್ರು ತಪ್ಪು ಮಾಡಿದ್ದಾರೆ, ಆರೋಪಿಗಳನ್ನ ಅವರ ಅಪರಾಧವನ್ನ ಪ್ರೂವ್ ಮಾಡಿ ಅಪರಾಧಿಗಳನ್ನ ಮಾಡೋಕೆ ಪೊಲೀಸರು ಇದೀಗ ಪ್ಲಾನ್ ಮಾಡಿದ್ದಾರೆ. 1 ವರ್ಷದ ಟಾರ್ಗೆಟ್ ಅನ್ನ ಕಾಮಾಕ್ಷಿಪಾಳ್ಯದ ಪೊಲೀಸರು ಇಟ್ಕೊಂಡಿದ್ದಾರಂತೆ. ಕೋರ್ಟ್ ಅಂದ್ಮೇಲೆ ಆಗುತ್ತೆ ಅಲ್ದಾಡೋದು, ವಿಚಾರಣೆಯನ್ನ ಮುಂದೂಡಿಕೆ ಮಾಡೋದು, ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಬಟ್ ಇದೆಲ್ಲವೂ ಕೂಡ ಆದಷ್ಟು ಬೇಗ 12 ತಿಂಗಳೊಳಗೆ ಮುಗ್ದೋಗ್ಬಿಡ್ಬೇಕು ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಅದೇ ಆದಷ್ಟು ಬೇಗ ಇದನ್ನ ಮುಗಿಸೋಕೆ 1 ವರ್ಷದಲ್ಲಿ ಕೇಸ್ ತನಿಖೆ ಮುಗಿಸಿ ಶಿಕ್ಷೆ ಕೊಡಿಸೋಕೆ ತಯಾರಿಲಿದ್ದು, ಚಾರ್ಜ್ ಶೀಟ್ ಬಳಿಕ ಸರ್ಕಾರಕ್ಕೆ ಪತ್ರ ಬರೆಯಲು ಕೂಡ ಚಿಂತನೆಯನ್ನು ನಡೆಸಿದಾರಂತೆ ಪೊಲೀಸರು. ಇದೀಗ ಕಾಮಾಕ್ಷಿಪಾಳ್ಯದ ಪೊಲೀಸರು ತನಿಖೆ ಶೀಘ್ರ ಮುಗಿಸೋಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಕಾಶ ಕಲ್ಪಿಸ್ಕೊಡೋಕೆ ಸರ್ಕಾರಕ್ಕೆ ಮನವಿ ಮಾಡಬೇಕು. ಇದು ಪೊಲೀಸರ ಲಿಮಿಟಲ್ಲೇ ಬರಲ್ಲ, ಅವರು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಸರ್ಕಾರ ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೊಡಬೇಕು. ಹಾಗಾಗಿ ಆದಷ್ಟು ಬೇಗ ಮುಗಿಸ್ಬೇಕಿದನ್ನ, ನಮಗೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಅವಕಾಶ ಕಲ್ಪಿಸ್ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಇವ್ರು. ಫಸ್ಟು ಸರ್ಕಾರ ಓಕೆ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ತನಿಖೆ ಮುಗಿಸೋಕೆ ಅನುಮತಿ ಕೊಟ್ಬಿಟ್ರೆ 1 ವರ್ಷದಲ್ಲಿ ದರ್ಶನ್ ಗ್ಯಾಂಗ್ಗೆ ಶಿಕ್ಷೆ ಆಗುವಂತೆ ಪೊಲೀಸರು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದನ್ನು ಜಾಸ್ತಿ ಎಳೆಯೋದು ಬೇಡ, ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತ. ಒಂದು ಕಡೆ ಸಾಕ್ಷಿ ನಾಶವೂ ಆಗೋದು ಬೇಡ. ವಿಚಾರ ಅಥವಾ ಇಂತಹ ಪ್ರಕರಣಗಳು ದಿನ ಎಳೆದಂತೆ ಸುದ್ದಿ ಹಳಿಸೋಗ್ಬಿಡುತ್ತೆ, ಅಥವಾ ಅದರ ಕಾವು ಸ್ವಲ್ಪ ಕಡಿಮೆ ಆಗುತ್ತೆ, ತೀವ್ರತೆ ಕಡಿಮೆ ಆಗುತ್ತೆ, ಅದಾಗೋದು ಬೇಡ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗೋದು ಅಂದರೆ ಹೆಂಗೆ, ಏನು, ಇದರಿಂದ ಈಗ ಪೊಲೀಸರಿಗೆ ಯಾವ ರೀತಿಯ ಸಹಾಯ ಆಗುತ್ತೆ ಅಂತ? ವಿದ್ಯಾ, ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಈ ಒಂದು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣವನ್ನ ಕೋರ್ಟ್ನಲ್ಲಿ ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಚಿಂತನೆಯನ್ನ ಮಾಡದಂತೆ ಕಾಣಿಸ್ತಿದೆ. ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆಯೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಿಂತನೆಯನ್ನ ನಡೆಸ್ತಿದ್ದಾರೆ. ಕಾರಣ ಇಷ್ಟೇ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನಾದ್ರೂ ನೇಮಕವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ತನಿಖೆಯನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ನಡೆಸಿ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಓಪನ್ ಮಾಡಲಾಗುತ್ತೆ. ಅಲ್ಲಿ ಟ್ರಯಲ್ ಆದಷ್ಟು ಬೇಗ ಆರಂಭವಾಗುತ್ತೆ. ಮತ್ತೆ ವಿತಿನ್ 1 ವರ್ಷದ ಒಳಗಾಗಿ ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದಾರೋ ಅಂತವ್ರಿಗೆ, ಅದು ಏನ್ ಆರೋಪಿಗಳು ಅದ್ರಲ್ಲಿ ಖುಲಾಸೆನೂ ಆಗಬಹುದು ಅಥವಾ ಶಿಕ್ಷೆಯೂ ಕೂಡ ಆಗಬಹುದು. ಹೀಗಾಗಿ ಈ ಪ್ರಕರಣವನ್ನ ಇತ್ಯರ್ಥಪಡಿಸೋದಕ್ಕೆ 1 ವರ್ಷದ ಈಗ ಟೈಮ್ ಅನ್ನ, ಗಡುವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ತಗೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಈಗ 90 ದಿನಗಳ ಕಾಲಾವಕಾಶ ಇದೆ. ಅಷ್ಟರೊಳಗೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ಆರೋಪಿಗಳು ಒಂದಷ್ಟು ಜನ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಳ್ಬಹುದು. ಆಗ್ಲೂ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸುವ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಯಾವಾಗ ಕೋರ್ಟ್ ನಲ್ಲಿ ಟ್ರಯಲ್ ಬೇಗ ಆರಂಭವಾದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆಯನ್ನ ಕೊಡಿಸಬಹುದು ಅನ್ನೋದು ಕಾಮಾಕ್ಷಿಪಾಳ್ಯ ಪೊಲೀಸರ ಲೆಕ್ಕಾಚಾರ. ಹೀಗಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಮುಖಾಂತರ ಇದರ ವಿಚಾರಣೆಯನ್ನ ಮುಗಿಸಿ ಆದಷ್ಟು ಬೇಗ ತೀರ್ಪನ್ನ ಕೊಡಿಸುವಂತೆ ಮಾಡೋದಕ್ಕೆ ಇದೀಗ ಪೊಲೀಸರು ತಮ್ಮ ಕೆಲಸವನ್ನ ಆರಂಭಿಸಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಕೇಸ್ಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಇದು ಓಪನ್ ಮಾಡಲಾಗಿತ್ತು. ಅದ್ರ ಜೊತೆಗೆ ಈ ಪೋಕ್ಸೋ ಪ್ರಕರಣಗಳಂತ ಕೇಸ್ಗಳಲ್ಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಓಪನ್ ಮಾಡಲಾಗುತ್ತೆ. ಅಂದ್ರೆ ಈ ಪ್ರಕರಣ ಇನ್ಸಿಡೆಂಟ್ ಆದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತಹ ಬಳಿಕ ಇಮಿಡಿಯೇಟ್ ಆಗಿ ಈ ಟ್ರಯಲ್ ಆರಂಭವಾಗುತ್ತೆ. ಅಲ್ಲಿ ಆರೋಪಿಗಳ ಆರೋಪ ಏನು ಅನ್ನೋದು ಅವ್ರ ಪರ ವಕೀಲರು ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನ ಮಾಡ್ತಾರೆ. ಆ ಬಳಿಕ ನ್ಯಾಯಾಧೀಶರು ಶೀಘ್ರವಾಗಿ ತ್ವರಿತವಾಗಿ ತೀರ್ಪನ್ನ ಕೊಡಲಿದ್ದಾರೆ.